ಫುಲ್ಲಿ ಕನೆಕ್ಟೆಡ್ ಮ್ಯಾರೇಜ್ 4ನೇ ಭಾಗಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ. ಇವತ್ತು 3 ಪ್ರೇಯರ್ಸ್ ಫುಲ್ಲಿ ಕನೆಕ್ಟೆಡ್ ಮ್ಯಾರೇಜ್, 3 ಮುಖ್ಯವಾದಂಥ ಪ್ರಾರ್ಥನೆ ಸಂಪೂರ್ಣ ಸಂಪರ್ಕಿತ ದಾಂಪತ್ಯ ಜೀವಿತಕ್ಕೆ. ಓಕೆ, ಪ್ರೊವಿಷನ್ಸ್, ಪ್ರೊಟೆಕ್ಷನ್ ಆ್ಯಂಡ್ ಡೈರೆಕ್ಷನ್, 3 ಮುಖ್ಯವಾದಂತಹ ಪ್ರಾರ್ಥನೆಗಳು. ಪ್ರೊವಿಷನ್ಸ್ ಅಂದರೆ ನಮ್ಮ ಅಗತ್ಯಗಳ ಬಗ್ಗೆ ದೇವರ ಹತ್ರ ಕೇಳುವಂಥದ್ದು, ಸಂರಕ್ಷಣೆ ಮತ್ತು ಮಾರ್ಗದರ್ಶನ, ಡೈರೆಕ್ಷನ್. ಓಕೆ, ಯಾವ ರೀತಿಯಾಗಿ ಹೋಗೋದು. ನಮ್ಮ ಮದುವೆ ಜೀವಿತದಲ್ಲಿ ಎಲ್ಲರೂ ಸಹ ಒಂದು ಕಠಿಣವಾದಂಥ ಸಮಯಕ್ಕೆ ಹಾದು ಹೋಗ್ತದೆ. ಕೆಲವೊಂದು ಸಾರಿ ಮಕ್ಕಳು ಫೀಸ್ ಕಟ್ಟಬೇಕಾಗಿರುತ್ತೆ, ಅಥವಾ ಸಾಲ ತೀರಿಸಬೇಕಾಗಿರುತ್ತೆ, ಯಾವುದೋ ಸಡನ್ನಾಗಿ ಒಂದು ಫಂಕ್ಷನ್ ಬಂದಿರುತ್ತೆ, ಅಥವಾ ಬೇರೆ ಏನೋ ಸಮಸ್ಯೆ ಇರುತ್ತೆ. ಬಹಳ ಕಠಿಣವಾದಂತಹ ಒಂದು ಸಮಯದಲ್ಲಿ ಎಲ್ಲರೂ ಸಹ ಹಾದು ಹೋಗ್ತದೆ. ಮುಖ್ಯವಾಗಿ ನಮ್ಮ ಅಗತ್ಯಗಳು ಪೂರೈಕೆಯಾಗಿರಬೇಕು, ನಮಗೆ ಪ್ರೊಟೆಕ್ಷನ್ ಬೇಕು, ಮತ್ತು ನಮಗೆ ಕೆಲವೊಂದು ಸತಿ ಚೂಸ್ ಮಾಡೋದಕ್ಕೆ ಬಹಳ ಕಷ್ಟವಾಗಿರುತ್ತೆ. ಡೈರೆಕ್ಷನ್ಸ್ ಇರಲ್ಲ, ಮಾರ್ಗ ಯಾವುದು ಅಂತ ತಿಳಿಯೋದಿಲ್ಲ, ಹಾಗೆ ಕೂತಿರ್ತೇವೆ. ಈ ರೀತಿಯಾದ ಕಠಿಣವಾದಂಥ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಫ್ರಸ್ಟ್ರೇಟ್, ಕೋಪ ಬರ್ತೇವೆ, ಗಾಯಕ್ಕೊಳಗಾಗ್ತೇವೆ, ಗಂಡ ಹೆಂಡತಿರು ಜಗಳ ಮಾಡ್ತೇವೆ, ಬೇಡವಾದಂಥ ಆರ್ಗ್ಯುಮೆಂಟ್ಸ್ ಬರುತ್ತೆ, ಜಗಳ ಆಡುತ್ತವೆ. ಆತರು ಹೇಳ್ತಾರೆ, ಕಳೆದ ವಾರ ಅವರ ಯಜಮಾನರಿಗೆ ಅಗತ್ಯವಾದದ್ದು ಲೈಂಗಿಕತೆ, ಇವರಿಗೆ ಬೇಕಾದದ್ದು ಸಂವಹನ. ಹಸ್ಬೆಂಡ್ ನೀಡ್ಸ್ ಸೆಕ್ಸ್ ಆ್ಯಂಡ್ ವೈಫ್ ನೀಡ್ಸ್ ಕಮ್ಯುನಿಕೇಷನ್. ಯೂಶಲಾಗಿ ಎಲ್ಲ ಮನೆಯಲ್ಲೂ ಇರೋದೆ. ಪುರುಷರಿಗೆ ಇರುವಂತಹ ಅಗತ್ಯ ಎಂಬುದಾಗಿ ಹೇಳೋದಾದರೆ ಲೈಂಗಿಕತೆ, ಪುರುಷರಿಗೆ ಇರುವಂತಹ ನೀಡ್, ಅಗತ್ಯತೆ. ಸ್ತ್ರೀಯರಿಗಿರುವಂಥ ಅಗತ್ಯತೆ ಸಂವಹನ, ಮಾತಾಡಬೇಕು, ನನ್ನ ಜೊತೆ ಕೂತು ಮಾತಾಡ್ತಾರಾ ಅಂತ. ಅವರು ಭಾವನಾತ್ಮಕ ವ್ಯಕ್ತಿಗಳು, ನಮ್ಮ ಮಾತುಗಳು ಅವರ ಭಾವನೆಗಳನ್ನು ಅರಳಿಸುತ್ತೆ. ಸೊ ಯಾವಾಗ ನಮ್ಮ ಅಗತ್ಯ ಪೂರೈಕೆ ಆಗಿಲ್ಲ, ನಾವು ಏನನ್ನು ಕೊಡಬೇಕು ಅದನ್ನು ನಾವು ಹಿಡಿದಿಟ್ಕೊಳ್ತೇವೆ. ಸೊ ಆ ಥರ ಬೇಡಿ, ನನ್ನ ವಲ್ನರಬಲ್ ಆಗಿ, ಓಪನ್ ಆಗಿ ನಮ್ಮ ಜೀವಿತದ ವಿಷಯಗಳನ್ನ ಮಾತನಾಡ್ತೀನಿ. ನಾನು ನನ್ನ ಹೆಂಡತಿ ಅನೇಕ ಸಾರಿ ನನ್ನ ನೀಡ್ ಸೆಕ್ಸ್ ಆಗಿರ್ತದೆ, ಅವರ ನೀಡು ಕಮ್ಯುನಿಕೇಷನ್ ಆಗಿರುತ್ತೆ. 90% ಮೋಸ್ಟ್ ಹಾಗೆ. ಓಕೆನಾ, ಸ್ತ್ರೀಯರಿಗೆ ಬೇಕಾದಂಥ ಕಮ್ಯುನಿಕೇಷನ್, ನನ್ನೊಂದಿಗೆ ಕೂತು ಮಾತನಾಡಬೇಕು, ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಬೇಕು, ನನ್ನ ಸಮಸ್ಯೆ ಏನಂತ ಕೇಳಬೇಕು, ನನ್ನ ಹೃದಯದಲ್ಲಿ ಏನು ಹಾದು ಹೋಗ್ತಾ ಇದೆ ಅನ್ನೋದನ್ನ ಅವ್ರು ಕೇಳಬೇಕು. ಆ ಹಾದು ಹೋಗುವಂಥ ವಿಷಯಗಳಲ್ಲಿ ಅವರಿಗೆ ಸಾಂತತ್ವವನ್ನು ಕೊಡುವ ರೀತಿಯಲ್ಲಿ ಮಾತನಾಡಬೇಕು, ನನ್ನನ್ನು ಉತ್ಸಾಹಪಡಿಸುವಂಥ ರೀತಿಯಲ್ಲಿ ಮಾತನಾಡಬೇಕು, ನನಗೆ ಸಮಾಧಾನ ಪಡಿಸುವಂಥ ರೀತಿಯಲ್ಲಿ, ನನ್ನ ಶಕ್ತಿಗೊಳಿಸುವ ರೀತಿಯಲ್ಲಿ ನನಗೆ ಮಾತುಗಳು ಬೇಕು ಅನ್ನುವಂತಹ ಒಂದು ಬಯಕೆ, ಒಂದು ಆಶೆ, ಒಂದು ಎಕ್ಸ್ಪೆಕ್ಟೇಷನ್ಸ್ ಸ್ತ್ರೀಯರಿಗೆ ಸಾಧಾರಣವಾಗಿರುತ್ತದೆ. 90% of the men need sex and women needs communication. That's how God designed. Okay, so every woman wants to have communication. Their need is communication. They expect their husband to sit and talk and understand their emotions and needs, what's going under their deep inside the heart, what issues going on, what running the mind. And they're expecting us to comfort them and strengthen them and energize them, and through the words they're expecting all these things. So what happens when our need meets? We will do everything, but when our need is not met, we will stop giving what's supposed to give. I told you, when my need is not met, sex is not met. My need is sex. When she's not okay to have sex, so I stop communicating the things. I get irritated, I get frustrated, I don't want to sit and talk with her. Same like when I'm not communicating, she feels frustrated, she don't want to engage in sex. It's difficult for a woman. So last 3 years we got the light about this matter, so we're working on that. I'll share about our story. Okay, so certain things, we moved to Belgium, and a lot of things we have to do here. It's not simply to come in a different country and live.
When we are in India, when we see the people going for on-site project, wow, people are enjoying, man. See, they're walking in the streets of Paris, they're walking in the streets of so and so country, they're enjoying. We used to think like that, but when we moved here, we understood the real struggle. Based on my wife's project, we moved here. So she's doing all the she's engaging in all the administrative work for registering commune, and so much of work is there, and added to that the family responsibility and child and so on, so much of she engaged in so many things. So basically we struggle to communicate. We may not understand so many times when they sit alone and simply scroll the phone. We may judge wrongly. I did so many times. I used to get frustrated and angry, but so many things, they battle with so many things. Later I understood you have to sit and talk. If somebody is sitting for a long time in mobile, if you want the time, request them, I want you to talk. She's frustrated and she don't want to engage in sex and all, but my need is sex, it's not met. So I also frustrated, I stopped communicating. So there is arguments and clashes. So my wife is a wonderful woman of God. When she pray, she will see certain things. So as she praying, God gave the realization. That day she came and told me, I'm handling too many things, I'm going to the frustration, and we are losing our joy and intimacy. Nothing should steal our joy and intimacy. Tonight we'll have a good time, she said. Tonight we'll have a good time. Usually I used to initiate. This time she realized and she initiated. ಏನು ಹೇಳ್ತಿದ್ದಾನೆ, ನನ್ನ ಅಗತ್ಯ ಸೆಕ್ಸ್ ಆಗಿರಬೇಕಾದ್ರೆ, ಅವರ ಅಗತ್ಯ ಕಮ್ಯುನಿಕೇಷನ್ ಆಗಿರಬೇಕಾದ್ರೆ ನನ್ನ ಅಗತ್ಯ ಇವಾಗ ಪೂರೈಕಿಲ್ಲ, ಅವರ ಅಗತ್ಯನ ನಾನು ಪೂರೈಸುವುದನ್ನು ಮರ್ತು ಬಿಡ್ತೇನೆ ಅಥವಾ ಅದನ್ನು ನೋಡೋದಿಲ್ಲ. ಬದಲಾಗಿ ನಾನು ಸ್ವಾರ್ಥಿಯಾಗಿ ನನ್ನ ಅಗತ್ಯ ಪೂರೈಕೆ ಆಗಿಲ್ಲ ಎನ್ನುವುದಕ್ಕಾಗಿ ಅವರ ಅಗತ್ಯವನ್ನು ನಾನು ಅವರಿಗೆ ಪೂರೈಸದೇ ಇರ್ತೇನೆ. ಸೊ ಹೀಗೆ ಫ್ರಸ್ಟ್ರೇಷನ್ಸ್ ಆಗ್ತಾ ಇರುತ್ತೆ. ಆದರೆ ನೀವು ಕೂತು ಮಾತನಾಡಬೇಕಾಗುತ್ತೆ. ಸೊ ನಾನು ಹೇಳಿದಂಥ ವಿಷಯದಲ್ಲಿ ಈ ರೀತಿ ನಾವು ಬೆಲ್ಜಿಯಂಗೆ ಮೂವ್ ಆದಾಗ ಅನೇಕ ವಿಷಯಗಳನ್ನು, ಬಿಕಾಸ್ ನನ್ನ ಹೆಂಡತಿಯವರ ಪ್ರಾಜೆಕ್ಟ್ನ ಮೇರೆಗೆ ಇಲ್ಲಿ ಬಂದಿರೋದ್ರಿಂದ ಅನೇಕ ವಿಷಯಗಳನ್ನ ಆಫೀಸಲ್ಲಿ ಮಾಡಬೇಕು, ಅನೇಕ ವಿಷಯನ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಟಿವ್ ಮಾಡಬೇಕು, ಮನೇನ ನೋಡಬೇಕು, ಮಗುನ ನೋಡಬೇಕು, ಅನೇಕ ವಿಷಯಗಳಲ್ಲಿ ಹೋಗುವಾಗ ಭಾಳಷ್ಟು ಪ್ರೆಷರ್ನ ಅವ್ರು ಹ್ಯಾಂಡಲ್ ಮಾಡ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ನನ್ನ ಅಗತ್ಯವಾದಂಥ ಸೆಕ್ಸನ್ನು ಅವ್ರು ಪೂರೈಕೆ ಮಾಡಲಿಕ್ಕೆ ಆಗಲಿಲ್ಲ. ಸೊ ಎಲ್ಲೋ ಒಂದು ಕಡೆ ನಾನು ಫ್ರಸ್ಟ್ರೇಟ್ ಆಗಿದ್ದೆ. ಆದರೆ 3 ವರ್ಷಗಳಿಂದ ಕಾರ್ಯ ಮಾಡ್ತಿರೋದ್ರಿಂದ ಈಗ ನನಗೆ ಸ್ವಲ್ಪ ಬೆಳಕಿರೋದ್ರಿಂದ ಕೂತು ಮಾತನಾಡುವಂಥ ಅಭ್ಯಾಸ ಇದೆ ಅಲ್ಲೇ. ಸೊ ಅವರು ಹೀಗೆ ಪ್ರಾರ್ಥನೆ ಮಾಡ್ತಾ ಇರಬೇಕು. ಈ ಸತಿ ನಾನು ಮಾತನಾಡಿಲ್ಲ, ಯಾಕೆಂದರೆ ನನಗೆ ಹಾದು ಹೋಗುವಂಥ ಸ್ಥಿತಿಗಳು ಅರ್ಥ ಆದಾಗ ಲೆಟ್ ಟೇಕ್ ಟೈಮ್, ಆಕೆ ಸಮಯ ತೆಗೆದುಕೊಳ್ಳಿ ಅಂತ ನಾನು ಬಿಟ್ಟಿದ್ದೆ. ಆದರೆ ನೋಡಿ, ದೇವರೊಂದಿಗೆ ಕನೆಕ್ಟೆಡ್ ಆಗಿರಬೇಕಾದ್ರೆ ದೇವರು ಇವುಗಳನ್ನೆಲ್ಲ ಎತ್ತಿ ತೋರಿಸ್ತಾರೆ. ಸೊ ಆಕೆ ಪ್ರಾರ್ಥಿಸುವಂತಹ ಒಳ್ಳೆಯ ದೇವರ ಮನುಷ್ಯ. ಆಕೆ ಪ್ರಾರ್ಥಿಸಬೇಕಾದ್ರೆ ಆಕೆ ಮನವರಿಕೆ ಆಯಿತು, ಓಕೆ ಎಲ್ಲೋ ಈ ಸಮಸ್ಯೆಗಳ ನಡುವೆ ನಾನು ನನ್ನ ಗಂಡ ಸಂತೋಷವಾಗಿರುವುದನ್ನು, ಐಕ್ಯತೆಯಿಂದ ಇರುವುದನ್ನು ಎಲ್ಲೋ ಬಿಟ್ಬಿಟ್ಟಿದ್ದೇವೆ, ಬೇಡವಾದಂಥ ಭಾರಗಳನ್ನು ಹೊರ್ತಿದ್ದೇವೆ. ಹಾಗಾಗಿ ಈ ಭಾರಗಳನ್ನೆಲ್ಲ ದೇವರ ಬಳಿ ಕೊಟ್ಬಿಡೋಣ, ನಾನು ನನ್ನ ಗಂಡನ ಜೊತೆ ಸಂತೋಷವಾಗಿರ್ತೇನೆ ಅಂತ ಹೇಳಿ ಅವ್ರು ತೀರ್ಮಾನ ಮಾಡಿ ನನ್ನ ಬಳಿ ಬಂದು ಮಾತನಾಡಿದ್ರು. ಅನೇಕ ವಿಷಯಗಳನ್ನು ನಾವು ಹೊರ್ತಿದ್ದೇವೆ. ನಮ್ಮಲ್ಲಿ ಇಂಟಿಮೆಸಿ, ಆ ಸಂತೋಷ, ಐಕ್ಯತೆ, ಸೆಕ್ಸ್ ಅನ್ನೋದು ಕಡಿಮೆ ಆಗಿದೆ. ವಿಲ್ ಹ್ಯಾವ್ ಎ ಗುಡ್ ಟೈಮ್ ಅಂತ ಹೇಳಿ ಅವ್ರ ಆಫೀಸ್ಗೆ ಹೋಗ್ಬೇಕು. ಸೊ ಹೀಗೆ ನಮ್ಮ ಹಾರ್ಡ್ ಟೈಮಲ್ಲಿ ಅನೇಕ ಸಮಸ್ಯೆಗಳಲ್ಲಿ ನಾವು ಸಂತೋಷವಾಗಿರುವುದನ್ನು ನಾವು ಮರ್ತು ಬಿಡ್ತೇವೆ, ಬಿಟ್ಬಿಡ್ತೇವೆ. ಬದಲಾಗಿ ಒಬ್ರಿಗೊಬ್ಬರು ಜಗಳ ಆಡ್ತೇವೆ, ಫ್ರಸ್ಟ್ರೇಟ್ ಆಗ್ತೇವೆ, ಕೋಪ ಪಡ್ತೇವೆ, ಕೂತು ಮಾತನಾಡೋದಿಲ್ಲ, ಸೆಕ್ಸಲ್ಲಿ ಎಂಗೇಜ್ ಆಗೋದಿಲ್ಲ, ಸಂತೋಷವಾಗಿರೋದಿಲ್ಲ. ಆದರೆ ಎಲ್ಲವುಗಳನ್ನು ದೇವರ ಬಳಿಯಲ್ಲಿ ಸಮರ್ಪಿಸಿ, ದೇವರೇ ನನ್ನ ಅಗತ್ಯಗಳನ್ನು ನೀನು ಪೂರೈಸ್ತೀಯ. God, you will fulfill all my needs according to your riches and your glory. ಬಹಳಷ್ಟು ವಾಕ್ಯಗಳಿದೆ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು, ಆದರೆ ದೇವರನ್ನು ಹುಡುಕಿದವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ದಾವೀದ ಹೇಳ್ತಾನೆ, ಯವನ ಪ್ರಾಯದಿಂದ ಈಗ ನಾನು ಉಪ್ಪಿನವನಾಗಿದ್ದೇನೆ. ಸಿನ್ಸ್ ಫ್ರಮ್ ಮೈ ಯಂಗ್ ಏಜ್ ಐ ಹ್ಯಾವ್ ನೆವರ್ ಸೀನ್ ದ ರೈಚಸ್ ಇಸ್ ಫಾರ್ಸೇಕನ್, ನಾಟ್ ಇವನ್ ದರ್ ಚಿಲ್ಡ್ರನ್ ಬೆಗ್ಡ್ ಫಾರ್ ಎ ಬ್ರೆಡ್. ಆತನ ಮಕ್ಕಳು ಸಹ
ರೊಟ್ಟಿಗಾಗಿ ಅವರು ಬೇಡಿದ್ದಿಲ್ಲ ಎಂಬುದಾಗಿ. ಅನೇಕ ವಾಕ್ಯಗಳಿದೆ. ತೆಗೆದು ಓದ್ರಿ, ನಂಬಿಕೆನ ಹೆಚ್ಚಿಸ್ಕೊಳ್ರಿ, ಗಂಡ ಹೆಂಡಿದ್ರೆ ನೀವು ಕೈಗಳನ್ನು ಜೋಡಿಸಿ ಪ್ರಾರ್ಥಿಸ್ರಿ. ನನ್ನ ಅಗತ್ಯ ನಿನಗೆ ಗೊತ್ತು. ಯು ನೋ ಮೈ ನೀಡ್ ಲಾರ್ಡ್ ಆ್ಯಂಡ್ ಯು ಆರ್ ಮೈ ಫಾದರ್. Even though I work, even though I do a lot of things, business or whatever you're doing, whatever I do, that's a blessing you given to me, of course. Through that I'm earning, I'm taking care of the family, but at the end of the day, you are my provision. ನನ್ನ ಅಗತ್ಯಗಳನ್ನು ಪೂರೈಸುವಾತನು ನೀನೇ ಎಂಬುದಾಗಿ ಪ್ರಾರ್ಥಿಸಿ. ಕೆಲವೊಂದು ಟೈಮ್ ಸಾಲವನ್ನು ತೆಗೆದುಕೊಂಡು ಕಷ್ಟಪಡ್ತಾ ಇರ್ತೀರಾ. ದ ಫಸ್ಟ್ ರೂಲ್ ಟು ಪ್ರಾಸ್ಪರ್ ಈಸ್ ನಾಟ್ ಟು ಟೇಕ್ ದ ಲೋನ್ಗಳನ್ನು ತೆಗೆದುಕೊಳ್ಳೋಣ ಮಾಡಬೇಡಿ ದಯವಿಟ್ಟು. ಡೋಂಟ್ ಟೇಕ್ ದ ಲೋನ್. ಆಲ್ರೆಡಿ ಲೋನ್ ಇರೋದಾದರೆ ಅದನ್ನು ಮುಗಿಸಿ ಸಾಲ ಇಲ್ಲದೆ ಜೀವಿಸ್ತೀನಿ ಅನ್ನೋದನ್ನ ತೀರ್ಮಾನ ಮಾಡ್ಕೊಳ್ಳಿ. ಆ ಒಂದು ತೀರ್ಮಾನದಲ್ಲೇ ನಾವು ಇದ್ದೇವೆ. ನಮಗೂ ಸಾಲ ಇತ್ತು, ಇನ್ನೂ ಇದೆ. ದೇವರ ಒಂದು ಕೃಪೆಯಲ್ಲಿ ನಾವು ಅದನ್ನು ತೀರಿಸ್ತಾ ಬರ್ತಾ ಇದ್ದೇವೆ. ನಾವು ನಿರ್ಧಾರ ಮಾಡಿದ್ದೇವೆ ಸಾಲವನ್ನು ಇನ್ನೂ ತೆಗೆದುಕೊಳ್ಳೋದಿಲ್ಲ, ಇರೋ ಸಾಲವನ್ನು ತೀರಿಸಿ ಸಾಲ ಇಲ್ಲದೆ ಜೀವಿಸ್ತೇವೆ ಅಂತ. ಬಿಕಾಸ್ ಫಿನಾನ್ಸ್ ಇಸ್ ಅ ವೆರಿ ಬಿಗ್ಗೆಸ್ಟ್ ಥಿಂಗ್ ಇನ್ ದ ಫ್ಯಾಮಿಲಿ. ಗಂಡ ಹೆಂಡತಿರ ಜಗಳ ಆಡುವುದಕ್ಕೆ ಮುಖ್ಯವಾದಂಥ ಕಾರಣ ಹಣಕಾಸು ಒಂದು ವಿಷಯವಾಗಿದೆ. ಮಕ್ಕಳು ಫೀಸ್ ಕಟ್ಟಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಬಹಳಷ್ಟು ವಿಷಯಗಳು. ಸೊ ಬಡ್ಜೆಟ್ ಮಾಡಿ ಮಾಡುವಂಥದ್ದು, ಬೇಡವಾದಂತಹ ವಿಷಯಗಳಿಗೆ ಇಲ್ಲದೇ ಇರಬೇಕಾದ್ರೆ ಕೆಲವೊಂದು ಸತಿ ನಮ್ಮ ಕ್ಲೋಸ್ ರಿಲೇಟಿವ್ಸಲ್ಲಿ ಸಡನ್ನಾಗಿ ಫಂಕ್ಷನ್ ಬರುತ್ತೆ. ಆ ಟೈಮಲ್ಲಿ ಸಾಲ ತೊಗೊಂಡು ಮಾಡಬೇಕು ಅನ್ನೋದಿಲ್ಲ. ಕೆಲವೊಂದು ಸಮಯದಲ್ಲಿ ನೀವು ಅವ್ರ ಹತ್ರ ಹೇಳಿ, ನಾನು ಬರ್ತೇನೆ ಫಂಕ್ಷನ್ಗೆ, ಬಟ್ ಈಗ ನಾನು ಮಾಡುವಂಥ ಪರಿಸ್ಥಿತಿ ಇಲ್ಲ, ಆದರೆ ಒಂದು ದಿವಸ ಖಂಡಿತವಾಗ್ಲೂ ನಾನು ಬಂದು ಮಾಡ್ತೇನೆ. ಮೇ ಬಿ ಅಪ್ ಟು 2 months 3 months ಖಂಡಿತವಾಗ್ಲೂ ನಮಗೆ ಒಳ್ಳೆ ಗಿಫ್ಟ್ ಕೊಡ್ತೇನೆ. ಸೊ ಯಾರನ್ನು ಮೆಚ್ಚಿಸ್ಬೇಕು ಅನ್ನೋದಕ್ಕಾಗಿ ಡೋಂಟ್ ಟೇಕ್ ದ ಎಕ್ಸ್ಟ್ರಾ ಪ್ರೆಷರ್. ದಟ್ಸ್ ಎ ಕೀ ಪಾಯಿಂಟ್ ಇದರಲ್ಲಿಲ್ಲ. ಓಕೆನಾ? ಸೊ ಪ್ರೊವಿಷನ್ಸ್, ದೇವರು ಅಗತ್ಯಗಳನ್ನು ಪೂರೈಸುವಾಗಿದ್ದಾನೆ. ನಮಗಿರುವಂಥ ಹಣಕಾಸನ್ನು ಜ್ಞಾನದಿಂದಲೂ ವಿವೇಕದಿಂದಲೂ ಉಪಯೋಗಿಸೋಣ. ಆದಷ್ಟಲ್ಲ ಸಾಲವನ್ನು ತೆಗೆದುಕೊಳ್ಳದೆ ಜೀವಿಸಲಿಕ್ಕೆ ದೇವರ ಸಹಾಯವನ್ನು ಕೋರೋಣ. ಎರಡನೇದಾಗಿ ಡೈರೆಕ್ಷನ್. ಕೆಲವೊಂದು ಸಮಯದಲ್ಲಿ ಯಾವ ರೀತಿಯಾದ ಡೈರೆಕ್ಷನ್, ಮಾರ್ಗದರ್ಶನಗಳಿರೋದಿಲ್ಲ. ಯಾವುದನ್ನು ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಇರೋದಿಲ್ಲ. ಅದನ್ನು ದೇವರ ಬಳಿ ಕೇಳಿ, ಪವಿತ್ರಾತ್ಮನು ನಮಗೆ ಸಹಾಯವನ್ನು ಕೊಡ್ತಾನೆ. One of the thing is how you know it's God's will. You will feel the peace. Sometimes it may too confuse you to take the direction. Take the counsels from the elders from the church and those who know about the subject. ಸಲಹೆಗಳನ್ನು ತೆಗೆದುಕೊಳ್ಳಿ, ಪ್ರಾರ್ಥಿಸಿ. 2-3 ಸಲಹೆಗಳನ್ನು ತೆಗೆದುಕೊಳ್ಳಿ, ಪ್ರಾರ್ಥಿಸಿ. ದೇವರ ಬಳಿ ಸಲಹೆಗಳನ್ನು ಕೇಳಿ. ಯು ವಿಲ್ ಗೆಟ್ ದಟ್. ಎರಡನೇದಾಗಿ ಪ್ರೊಟೆಕ್ಷನ್, ಮೂರನೇದಾಗಿ ಡೈರೆಕ್ಷನ್ ಆಲ್ರೆಡಿ ಮಾತಾಡಬೇಡಿ. ಪ್ರೊಟೆಕ್ಷನ್, ಸಂರಕ್ಷಣೆಗಾಗಿ ಪ್ರಾರ್ಥಿಸಿ. ವಿಶೇಷವಾಗಿ ಗಂಡ ಹೆಂಡತಿಯೊಳಗೆ ಮಾತುಕತೆ ಆಡಬೇಕಾದ್ರೆ ಒಬ್ಬರ ಮಾತು ಇನ್ನೊಬ್ಬರನ್ನು ಗಾಯಗೊಳಿಸ್ತದೆ. ದೇವರೇ, ನನ್ನ ಹೃದಯವನ್ನು ಕಾಪಾಡ್ರಿ, ನನ್ನ ಹೃದಯವನ್ನು ಕಾಪಾಡೋದಕ್ಕೆ ನನಗೆ ಶಕ್ತಿಯನ್ನು ಕೊಡ್ರಿ. ಗಿವ್ ಮಿ ದ ಗ್ರೇಸ್ ಟು ಪ್ರೊಟೆಕ್ಟ್ ಮೈ ಹಾರ್ಟ್. ಯಾಕೆ ಆ ಸೆಕ್ಸ್ ಮತ್ತು ಸಂವಹನ, ಸೆಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬಗ್ಗೆ ಹೇಳಿದೆ ಅಂದರೆ, ಸೆಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ರಿಯಲ್ ಪ್ರಾಬ್ಲಮ್ ಆಗಿರೋದಿಲ್ಲ. ಆದರೆ ಇವುಗಳ ಮೂಲಕ ಆಳವಾಗಿ ಏನು ನಡೀತಾ ಇದೆ ನಮ್ಮೊಳಗೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬಹುದು. ನಮ್ಮೆಲ್ಲರಿಗೂ ಸಹ ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಳ್ಬೇಕು, ಅರಿಯಬೇಕು, ಅರ್ಥೈಸಬೇಕು ಅನ್ನುವಂತಹ ಹಂಬಲ ಇರ್ತದೆ. ವ್ಯಾಲಿಡೇಷನ್, ನೋವಿಂಗ್, ಎಂಪಥೈಸಿಂಗ್ ಅನ್ನುವಂಥ ವಿಷಯಗಳಿರ್ತದೆ. ಸೊ ಇವುಗಳಲ್ಲಿ ಎಂಗೇಜ್ ಆಗಬೇಕಾದ್ರೆ you will know the deep roots, what is happening inside of you. So you can bring in the presence of God. Bring in the presence of God. Okay. So ಅವರು ಆಡುವಂಥ ಮಾತುಗಳಿಗೆ ನನ್ನ ಹೃದಯ ಗಾಯವಾಗದ ಹಾಗೆ ಕಾಪಾಡ್ರಿ ದೇವರೇ. ನಾನು ಅವರ ಹೃದಯವನ್ನು ಗಾಯ ಮಾಡಿದ ಹಾಗೆ ನನ್ನ ಮಾತುಗಳನ್ನು ಕಾಪಾಡ್ರಿ ದೇವರೇ. ನಮ್ಮ ಕುಟುಂಬವನ್ನು ಕಾಪಾಡ್ರಿ, ಅನಾರೋಗ್ಯದಿಂದ ಕಾಪಾಡ್ರಿ. ಈ ರೀತಿಯಾದಂತಹ 3 ಮುಖ್ಯವಾದಂತಹ ಪ್ರಾರ್ಥನೆಗಳು. 2 ನಿಮಿಷ ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ದೇವರೇ, ಇವತ್ತು ಮಾತನಾಡಿದಂತಹ ವಿಷಯಗಳಿಗಾಗಿ ಸ್ತೋತ್ರ. ಅಗತ್ಯಗಳನ್ನು ಯೇಸುವಿನ ನಾಮದಲ್ಲಿ ಪೂರೈಸ್ರಿ. ರಕ್ಷಣೆಯನ್ನು ಕೊಡ್ರಿ, ಸಂರಕ್ಷಣೆ, ಪ್ರೊಟೆಕ್ಷನನ್ನು ಕೊಡ್ರಿ. ನಮ್ಮ ಹೃದಯ ಗಾಯವಾಗದ ರೀತಿಯಲ್ಲಿ ಅದನ್ನು ಕಾಪಾಡಿಕೊಳ್ಳುವುದಕ್ಕೆ ಪವಿತ್ರಾತ್ಮನೇ ನಿಮ್ಮ ರಕ್ಷಣೆಯನ್ನು ಕೊಡ್ರಿ. ಹಲವು ವಿಷಯಗಳಲ್ಲಿ ಯಾವ ರೀತಿಯಾಗಿ ಆಯ್ಕೆ ಮಾಡಿಕೊಳ್ಳುವುದು ಅನ್ನೋದನ್ನು ಗೊತ್ತಿಲ್ಲದ ಗೊಂದಲದಲ್ಲಿದ್ದೇವೆ. ಆಯ್ಕೆ ಮಾಡುವುದಕ್ಕೆ ನಮಗೆ ಮಾರ್ಗದರ್ಶನವನ್ನು ಕೊಡ್ರಿ. ಸರಿಯಾದ ಸಲಹೆಗಳನ್ನು ಕೊಡುವಂಥ ಸರಿಯಾದ ವ್ಯಕ್ತಿಗಳನ್ನು ನಮಗೆ ತೋರಿಸ್ರಿ. ಅವರುಗಳ ಮೂಲಕ ಸರಿಯಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ನಮಗೆ ಕೊಡ್ರಿ.
ಆಶೀರ್ವದಿಸ್ತೇನೆ. ದೇವರೇ ನಮ್ಮನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇಲೆ. ನಾಳೆ ಭೇಟಿಯಾಗೋಣ. ನಾಳೆ ಅಂದರೆ ನೆಕ್ಸ್ಟ್ ಎಪಿಸೋಡಲ್ಲಿ ಭೇಟಿಯಾಗೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ನನ್ನ ನಂಬರ್ ಗೊತ್ತಿದ್ದರೆ ನೀವು ವಾಟ್ಸಪ್ ಮಾಡ್ಬೋದು. ಇಲ್ಲಂದರೆ ದಯವಿಟ್ಟು ಯೂಟ್ಯೂಬಲ್ಲಿ ಕಮೆಂಟ್ಸ್ ಇದೆ, ಕಮೆಂಟ್ಸ್ ಮಾಡಿ. ನಿಮಗೆ ಗೊತ್ತಿರೋರಿಗೆ ನಿಮಗೆ ಆಶೀರ್ವಾದವಾಗಿದ್ದರೆ, ನಾನು ಬೆನಿಫಿಟ್ ಆದೆ ಅಂತ ಹೇಳಿದ್ರೆ ದಯವಿಟ್ಟು ಫಾರ್ವರ್ಡ್ ಮಾಡಿ. ಇನ್ನೊಬ್ಬರು ಸಹ ಆಶೀರ್ವಾದ ಹೊಂದಲಿ ಅನ್ನುವಂಥ ಉದ್ದೇಶ ನಿಮಗಿರಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ.